ಇದು ಹೆಚ್ಚು ಕಮ್ಮಿ ಬೆಳಗಿನ ಟೈಮ್ಲಿ ಆಗಿರೋದು. ಯಾಕಂತಂದ್ರೆ ರಕ್ತ ಗಿಕ್ತವೆಲ್ಲ ಇದಾಗಿತ್ತು. ಹುಲಿ ಬಂದು ಇಲ್ಲಿ ಹಿಡ್ದಿರೋದು ಇದೇ ಫಸ್ಟು. ಇಲ್ಲಿ ಹುಲಿ ಬೇಟಾಡಿರೋದು. ನಾವು ಕ್ಯಾಂಪ್ ಹಾಕಿದ್ದು ನೋಡಿ, ಅಲ್ಲಿ ಹುಲಿ ಕಿರಿಸ್ತಾ ಇದೆ, ಕೇಳಿಸ್ಕೊಳ್ಳಿ ಇಲ್ಲಿ ಪಕ್ಕದಲ್ಲಿ. ಓ ಏನು ಗುರು ಆ ಥರ ಕಿರಿಸ್ತಾ ಇದೆ, ಅದು ಸರೌಂಡಿಂಗಲ್ಲೇ ಇದೆ. ಇವಾಗ ಬಂದಿದ್ದು ಬಾಯಿ ಪಾರ್ಟ್ಸ್, ಇದು ಕರಳು. ಆನೆ ಆಗಿದ್ರೆ ಒಬ್ಬನೇ ಹೋಗ್ತಾ ಇದೆ, ಹುಲಿ ಅಲ್ವಾ. ಕಾಲು ಬಂದಿದ್ರೆ ಅವನ್ನೇ ಅಟ್ಯಾಕ್ ಆಗೋದು. ಅದರ ಪಾರ್ಟ್ಸ್ಗಳೆಲ್ಲ ನೋಡಿ ಇಲ್ಲಿ ಅಲ್ಲಿ ಅಲ್ಲೆಲ್ಲ ಬಿದ್ದಿದ್ದಾವೆ. ಹಾಗೆ ಕಟ್ಟು ಮಾಡ್ದಾಗಿತ್ತು ನಾವು ಬಂದು ನೋಡಿದಾಗ. ಹುಲಿ ಸೌಂಡೆ ನಾನು ಕಿರುಬ ಅನ್ಕೊಂಡಿದ್ದೆ. ಇಲ್ಲೇ ಟ್ರಂಚ್ ಹತ್ರನೇ ಇದೆ, ಅದು ಟ್ರಂಚ್ ಹತ್ರನೇ ಇದೆ. ಆ ಕಡೆಯಿಂದ ಅಟ್ಟಿಸ್ಕೊ ಬಂದಿರೋದು. ಬಂದಿರೋದು ಒಬ್ಬನೇ ಇರೋದು, ಎಲ್ಲರೂ ನಮ್ಮ ಕ್ಯಾಂಪಲ್ಲಿ ಇದ್ದಾರೆ. ಇಲ್ಲೇ ನಾವು ಒಳಗೆ ಹಾಕಿ ಹೋಗ್ಬಿಟ್ಟಿದ್ವಿ. 5 ಬೆರಳು ಹೀಗೆ ಬಿದ್ದದೆ. 6 ಗಂಟೆ ಒಳಗೆ ನೀನು ಆದ್ರೂ ಬರ್ಲೇಬೇಡ, ನೀನು ಎಲ್ಲೂ ಹೋಗ್ಲೇಬೇಡ ಅಂತ ಹೇಳ್ತೀನಿ ಅಲ್ಲ. ಗುರು ಅಲ್ಲಿ ನೋಡ್ರಿ, ಹುಲಿ ಗರ್ಜನೆ ಮಾಡೋ ಸೌಂಡ್ ಕೇಳಿಸ್ತಾ ಇದೆ. ಕ್ಲಿಯರಾಗಿ ಕೇಳಿಸ್ಕೊಳ್ಳಿ, ಹುಲಿ ಗರ್ಜನೆ ಮಾಡ್ತಾ ಇದೆ ಅಲ್ಲಿ. ಅಣ್ಣ ಹುಲಿನೇ ಅಣ್ಣ. ಅಣ್ಣ ಎಲ್ಲರೂ ಮಲಗ್ಬಿಟ್ಟಾರ, ಕೇಳಿಸ್ತಾ? ಹಾಂ, ಎಲ್ಲರೂ ಮಲಗಿದ್ದಾರೆ ಅಲ್ಲಿ. ಓಕೆ, ಇವಾಗ ಹೋಗ್ತಾ ಇದ್ದೀನಿ. ಅಲ್ಲಿ ಸಿಕ್ಕಾಬಟ್ಟೆ ಕೂಗ್ತಾ ಇದೆ, ಅಲ್ಲಿ ನೋಡಿ ಕೇಳಿಸ್ಕೊಳ್ಳಿ ಈಗಲೂ. ಇಲ್ಲಿ ನೋಡಿ, ಹೋಗ್ತಾ ಹೋಗ್ತಾ ಇನ್ನೂ ಶಬ್ದ ಜಾಸ್ತಿ ಆಗ್ತಾ ಇದೆ ಹುಲಿದು. ಅದು ಗರ್ಜನೆ ಅಲ್ಲ, ಒಂಥರ ಹಸುವಿಗೆ ಕೂಗ್ತಾ ಇರೋದು, ಬೇಟೆ ಮಾಡೋದಕ್ಕೆ ಕೂಗ್ತಾ ಇರೋದು ಗೊತ್ತಿಲ್ಲ. ಬಟ್ ಸಿಕ್ಕಾಬಟ್ಟೆ ಭಯ ಆಗ್ತಾಯಿದೆ. ಅಲ್ಲಿ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಅದೇ ನಮ್ಮ ಟ್ರೀ ಹೌಸು. ಇವಾಗ ನಮ್ಮ ಟ್ರೀ ಹೌಸ್ ಹತ್ರ ಬಂದೆ. ಅವರನ್ನು ಏಳಿಸ್ಬೋದಿತ್ತು, ಪಾಪ ಅವರಿಗೆ ಮೊದಲೇ ನಿದ್ದೆ ಸರಿಗಿಲ್ಲ ಅವ್ರಿಗೆ. ಮಧ್ಯೆ ನಾವು ಏಳಿಸ್ಬಿಟ್ಟು ಏನಕ್ಕೆ ಅವ್ರಿಗೆ ತೊಂದರೆ ಕೊಡಬೇಕು ಅಂದ್ಬಿಟ್ಟು ಒಬ್ಬನೇ ಹೋಗ್ತಾ ಇದ್ದೀನಿ. ನಾನು ಜಾಸ್ತಿ ಹತ್ರ ಹೋಗಲ್ಲ, ಅಲ್ಲಿ ದೂರದಿಂದನೇ ಟಾರ್ಚ್ ಹಾಕ್ತೀನಿ, ಗೊತ್ತಾಗುತ್ತೆ. ಅಕಸ್ಮಾತ್ ಬಂದ್ಗಿನ್ಬಿಟ್ರೆ ಏನಪ್ಪ ಮಾಡೋದು. ಹುಲಿ ಹೊಲಕ್ಕೆ ಏನಕ್ಕೆ ಬರುತ್ತೆ, ಅದೇನು ಬರಲ್ಲ, ಹುಲಿ ಕಾಡಲ್ಲೇ ಇರುತ್ತೆ. ಸೊ ಅದರ ಶಬ್ದ ಕೇಳಿಸ್ತಾ ಇದೆಯಲ್ಲ, ಅದಕ್ಕೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ನೋಡ್ರಿ, ರಾಗಿ ಹೊಲದ ಹತ್ರ ಬಂದೆ. ಇನ್ನೊಂದು ಸ್ವಲ್ಪ ದೂರ ಹೋದರೆ ಆನೆ ಬರೋ ಮೊದಲನೇ ದಾರಿ. ಅಲ್ಲಿ ನೋಡ್ರಿ, ಅಲ್ಲಿ ನೋಡ್ರಿ, ಅಲ್ಲಿ ನೋಡಿ, ಅಲ್ಲಿ ನೋಡಿ, ಕೇಳಿಸ್ತಾ? ಎಲ್ಲೋ ಇಲ್ಲೇ ಇದೆ ಗುರು, ಹತ್ರದಲ್ಲೇ ಹುಲಿ. ನಾವು ಫಸ್ಟ್ ಕೇಳಿಸಿದ್ದು ಅಲ್ಲಿಂದ ಶಬ್ದ ಮಾಡ್ಕೊಂಡು ಇಲ್ಲಿ ತನಕ ಬಂತು. ಇವಾಗ ಕೇಳಿ ನೋಡಿ, ಇಲ್ಲೇ ಇದೆ ಇವಾಗ. ಕರೆಕ್ಟಾಗಿ ನೋಡಿ, ಇಲ್ಲಿದೆ ಹುಲಿ. ಇವಾಗ ನೋಡೋಣ ಬನ್ನಿ. ಅದೇನು ಗುರು ಆ ಥರ ಕೂಗ್ತಾ ಇದೆ ಹುಲಿ, ಕೇಳಿಸ್ಕೊಳ್ಳಿ. ಫಸ್ಟ್ ಒಂಥರ ಕಾಲಿಂಗ್ ಬೆಲ್ ಕೊಡುತ್ತೆ. ಕಾಡಲ್ಲಿ ಯಾವುದೋ ಜಿಂಕೆನೋ ಅಥವಾ ಸಾಂಬಾರ್ ಡಿಯರ್ ಅಂತಾರಲ್ಲ, ಅದು ಕಿರ್ಚುತ್ತೆ. ಆಮೇಲೆ ಹುಲಿ ಗರ್ಜನೆ ಕೇಳಿಸುತ್ತೆ, ಕೇಳಿ. ಹತ್ರ ಹೋಗ್ತಾ ಸೌಂಡ್ ಸ್ವಲ್ಪ ಜಾಸ್ತಿನೇ ಕೇಳಿಸ್ತಾ ಇದೆ. ಓಕೆ, ಇವಾಗ ಹೋಗ್ತಾ ಇದ್ದೀನಿ. ನೋಡಿ, ಸುತ್ತ ಎಲ್ಲ ಕಡೆ ನಿಶಬ್ದ. ಇವಾಗ ರಾಗಿ ಹೊಲದಲ್ಲಿದ್ದೀವಿ. ಅದೇ ಮಾಧವರ ಟ್ರೀ ಹೌಸ್ ಇತ್ತಲ್ಲ, ಅದನ್ನು ದಾಟಿ ಬಂದೆ. ಇವಾಗ ಬಾರ್ಡ್ರಿಗೆ 100 ಮೀಟ್ರ್ ಇದೆ. ಈಗ 100 ಮೀಟ್ರ್ ಹೋದರೆ ಆ ಒಂದು ಬಾರ್ಡ್ರ್ ಸಿಗುತ್ತೆ. ಆನೆ ಬರ್ತಿತ್ತಲ್ಲ ಮೊದಲನೇ ದಾರಿ, ಅಲ್ಲಿಗೆ ಹೋಗ್ತೀನಿ. ಆನೆ ಆದರೆ ನನಗೆ ಹೆದರಿಕೆ ಆಗೋಲ್ಲ, ಹುಲಿ ಅಲ್ವಾ, ಸ್ವಲ್ಪ ಭಯ ಆಗ್ತಾಯಿದೆ. ಹುಲಿ ಬಂದ್ಬಿಡ್ತು, ಆನೆ ಬಂದ್ಬಿಡ್ತು ಅನ್ನೋದೇ ಭಯ. ಓಕೆ, ನೋಡೋಣ ಬನ್ನಿ, ಗೊತ್ತಾಗುತ್ತೆ ಇವಾಗ ಹುಲಿ ಬರುತ್ತೋ ಆನೆ ಬರುತ್ತೋ ಅಂತ. ಓಕೆ, ಇವಾಗ ಬಾರ್ಡ್ರ್ ಹತ್ರ ಬಂದಿದ್ದೀನಿ. ಶಬ್ದ ಎಲ್ಲೋ ಇಲ್ಲಿಂದನೇ ಬರ್ತಾಯಿದೆ. ಓಕೆ, ಧೈರ್ಯ ಮಾಡಿ ಮೇಲ್ಗಡೆಗೆ ಹತ್ತೇ ಬಿಡ್ತೀನಿ. ಓಕೆ, ಇಲ್ಲಿ ನೋಡ್ರಿ. ಓಕೆ, ಇಲ್ಲಿ ನೋಡಿ, ಇವಾಗ ಕರೆಕ್ಟಾಗೆ ಆನೆ ಬರ್ತಾಯಿತ್ತಲ್ಲ, ಆನೆ ದಾಟ್ತಾಯಿತ್ತಲ್ಲ, ಈ ಜಾಗದಲ್ಲಿದ್ದೀನಿ. ಅವತ್ತು ಆನೆ ಇಲ್ಲೇ ಕೆಳಗಡೆನೇ ಹೋಯ್ತು. ಸೊ ಆ ಜಾಗದಲ್ಲಿದ್ದೀನಿ. ಹುಲಿಯೆಲ್ಲೋ ಇಲ್ಲೇ ಶಬ್ದ ಮಾಡ್ತಾಯಿತ್ತು, ಈಗೆಲ್ಲೋ ಶಬ್ದ ನಿಂತೋಗಿದೆ ನೋಡಪ್ಪ. ಆಮೇಲೆ ಇಲ್ಲಿಗೆ ಬಂದ್ಗೇನ್ಬಿಟ್ಟಾತು. ಜಾಸ್ತಿ ಹೊತ್ತು ಇಲ್ಲಿರೋದು ತುಂಬ ಡೇಂಜರು. ಶಬ್ದ ಇವಾಗ ನಿಂತೋಗಿದೆ. ಎಲ್ಲಿದೆ ಹುಲಿ? ಅಲ್ಲಿ ನೋಡ್ರಿ. ಇವಾಗ ಈಗ ಕೇಳಿಸ್ಕೊಳ್ಳಿ. ಇವಾಗ ಅಲ್ಲಿ ನೋಡಿ ಹುಲಿ ನೋಡ್ರಿ, ಹುಲಿ. ಇವಾಗ ಕೇಳಿಸ್ಕೊಳ್ಳಿ, ಹುಲಿನೇ ಅದು, ಪಕ್ಕ ಹುಲಿನೇ. ಅಲ್ಲಿ ಕೇಳಿಸ್ಕೊಳ್ಳಿ, ಇದೇ ಜಾಗದಲ್ಲಿ ಕಿರಿಸ್ತಾ ಇದೆ ಇವಾಗ.
ಹಾಂ ಇಲ್ಲಿ ನೋಡಿ, ಅಲ್ಲಿ ಕಿರಿಸ್ತಾ ಇದೆ ನೋಡಿ. ಓ ಏನು ಗುರು ಆ ಥರ ಕಿರಿಸ್ತಾ ಇದೆ ಅದು. ವಾ ಅಲ್ಲಿ ನೋಡ್ರಿ, ನಮ್ಮ ಸರೌಂಡಿಂಗಲ್ಲೇ ಇದೆ ಹೋಗ್ಬಿಟ್ಟು. ಹೇ ಅಯ್ಯೋಪ್ಪ, ಏನು ಗುರು ಅದು? ಹುಲಿನೇ, ನಾನು ಹುಲಿನೇ ಬಂದ್ಬಿಡ್ತು ಅಂತ ಅಂದ್ಕೊಂಡೆ. ಏನೋ ಶಬ್ದ ಆಗ್ತಾಯಿದೆ ಇಲ್ಲಿ. ಅಲ್ಲಿ ಬೇಲಿ ಅಲ್ಲಾಡೋ ಥರ ಸೌಂಡ್ ಬರ್ತಾಯಿದೆ. ಇಲ್ಲಿ ಮರದ ಮೇಲ್ಗಡೆ ಇರೋ ಅಕ್ಕಿ ಪಕ್ಷಿಗಳೆಲ್ಲ ಹಾರೋದು. ಸೊ ಹೋಗೋಣ ಬನ್ನಿ, ಇವಾಗ ನಮ್ಮ ಕ್ಯಾಂಪ್ ಹತ್ರ ಹೋಗಿ ಅವರನ್ನು ಕರ್ಕೊಬರೋಣ. ಬರಬೇಡ, ಹಾಂ 6 ಗಂಟೆ ಒಳಗೆ ಎಲ್ಲಿಗೂ ಹೋಗಬೇಡ ನೀನು. 6 ಗಂಟೆ ಒಳಗೆ ನೀನು ಆದ್ರೂ ಬರಲೇಬೇಡ, ನೀನು ಎಲ್ಲೂ ಹೋಗ್ಲೇಬೇಡ ಅಂತ ಹೇಳ್ತೀನಿ. ಅಲ್ಲ ಈಗ ನಮಗೆ ಭಯ. ನಾನು ಅದೇ ಬಂಡ ಧೈರ್ಯ ಮೇಲೆ ನಾನು ಈ ಬೇಲಿ ದಾಟ್ರ ಮೇಲೆ ಅಲ್ಲಿ ಇದಕ್ಕಂಟ ಬಂದು ಬ್ಯಾಟ್ರಿ ಹಾಕ್ಬಿಟ್ಟು ಹೋಗೋದು. ಅಲ್ಲಿ ಟ್ರಂಚ್ ಹತ್ರ ಅಕ್ಕಿಗಳೆಲ್ಲ ಆರೋಗ್ತಾಯಿದ್ವು ಮತ್ತು ಬೇಲಿ ಕೂಡ ಅಲ್ಲಾಡ್ತಾಯಿತ್ತು. ಹುಲಿ ಗರ್ಜನೆ ಬೇರೆ ಮಾಡ್ತಾಯಿದೆ. ಸೊ ನಾನು ಓಡ್ ಬಂದ್ಬಿಟ್ಟೆ ಕ್ಯಾಂಪಿಗೆ. ಇವಾಗ ಕ್ಯಾಂಪಿಂದ ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹುಲಿ ಗರ್ಜನೆ ಅಲ್ಲ, ಅದು ಒಂಥರ ಸೌಂಡ್ ಮಾಡ್ತಾಯಿದೆ. ಬೇಟೆಯಾಡೋಕ್ಕೆ ಅದು ಸೌಂಡ್ ಮಾಡ್ತಾ ಇರ್ತದೆ. ಎಲ್ಲೋ ಇಲ್ಲೇ ಅದೇ ಅನ್ಸುತ್ತೆ ಇವಾಗ. ಅಂತೆ ಇಲ್ಲಿ ಅದೇ, ಇಲ್ಲೇ ನಿಜರ ಹತ್ರ ನೋಡಿ, ಇಲ್ಲಿ ಡೀಲ್ ಇಲ್ಲಿ ಅದೇ ನೋಡ್ರಿ. ಆನೆ ಗಿನೆಗಳು ಏನಾದರೂ ನಿಂತಿದ್ದಾವೆ ಅಂದ್ಬಿಟ್ಟು ಇಲ್ಲಿ. ಪಟಾಕಿ ಇಲ್ವಾ? ಪಟಾಕಿ ಆಯ್ತಾ? ಮಾದನ್ ಟ್ರೀ ಔಷಧಿ ಎಲ್ಲ ಅದೆಲ್ಲೋ ಅಲ್ಲೇ ಹತ್ತಿರದಲ್ಲೇ ಇದೆ ಅನ್ಸುತ್ತೆ. ಅಲ್ಲಿ ಏರಿ ಹಾಂ 100ಕ್ಕೆ 200% ಹುಲಿ ಅದು. ಯಾರಣ್ಣ ನಮ್ಗೆ ಹುಲಿ ಸೌಂಡೆ. ನಾನು ಕಿರುಬ ಅನ್ಕೊಂಡಿದ್ದೆ. ಕಿರುಬ ಅಲ್ಲ, ಹುಲಿ. ಅದು ಮಾಮೂಲಿ ಕಿರಿಸ್ತದೆ. ಇದೇ ಥರ ತನಕ ಹೋಗ್ತಿದ್ದೀಗ. ಇದೇ ಥರ ಕೂಗ್ತಿದ್ದದು. ಟೈಮ್ 12:54 ಆಗಿದೆ. ಬೆಂಕಿ ಹಚ್ತಾ ಇದ್ದೀವಿ. ಎಲ್ಲ ಆರೋಗಿತ್ತು ಮತ್ತೆ ಹಚ್ತಾವ್ರೆ ಅಣ್ಣ. ಕರಿ ಜಾತಿ ನಿಡ್ಸ್ಬಿಟ್ಟಿತ್ತಂತೆಲ್ಲ ಊರ್ ಪಕ್ಕದಲ್ಲಿ. ಹುಲಿ ಹಿಡ್ದಿತ್ತಂತೆ ಅಲ್ಲಿ ಒಂದು ಹಂದಿನ. ಹುಲಿ ಬಂದಿರೋದು ಎಲ್ಲಿ, ಯಾವ ಜಾಗದಲ್ಲಿ? ನಾವು ಅವತ್ತು ರಾತ್ರಿ ಎಷ್ಟೇ ಹುಡುಕಿದ್ರು ಆ ಹುಲಿ ಸಿಗಲಿಲ್ಲ. ಬಟ್ ಅದ್ರ ಮಾಣೆಗೆ ಊರ ಹತ್ರ ಬಂದು ಒಂದು ಜಿಂಕೆನ ಅಲ್ಲ, ಒಂದು ಹಂದಿನ ತಿನ್ಕೊಂಡೋಗಿದೆ. ಸೊ ಆ ಜಾಗ ನೋಡೋಕೆ ಹೋಗ್ತಾ ಇದ್ದೀವಿ. ನೆನ್ನೆ ನೈಟ್ ಸಿಕ್ಕಾಬಟ್ಟೆ ಮಳೆ, ಅದು ಕ್ಲಿಯರಾಗಿ ಕಾಣಿಸುತ್ತೆ, ಏನು ಗೊತ್ತಿಲ್ಲ. ನೋಡೋಣ ಬನ್ನಿ. ಆ ಹಂದಿನ ಅಲ್ಲೇ ತಿಂದ್ಬಿಟ್ಟು ಅರ್ಧ ಉಳಿದಿತ್ತಂತಲ್ಲ, ಅದನ್ನು ಅಲ್ಲೇ ಬಿಟ್ಟೋಗಿತ್ತಂತೆ. ಸೊ ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಬಂದು ಅಲ್ಲೇ ಊತ ಹಾಕಿದ್ದಾರಂತೆ. ನಂಗೆ ಅವತ್ತು ಗೊತ್ತಿರಲಿಲ್ಲ. ಅವತ್ತು ಬಂದಿದ್ರೆ ಅವತ್ತೇ ಬಂದಿರೋ. ಎಲ್ಲ ಮಾಂಸ ಗಿಂಸ ಎಲ್ಲ ಬಿದ್ದಿತ್ತು. ಹಾಂ, ಏನು ಹುಲಿನೇ ಹಿಡ್ದಿದ್ದು? ಫೋಟೋ ಇದ್ದ? ವೀಡಿಯೋ ಮಾಡಿದಾರ್ಯಾ? ವಿಡಿಯೋ ಮಾಡಿರ, ಫೋಟೋ ತೆಗ್ದು. ಮಾಂಸ ಇದು. ಇದು ಇದು ಮೂತಿ. ಇದು ಕರಳು. ಇದು ಹಂದಿ ಅಲ್ಲ? ಹಂದಿ ಅದು. ಇದಾ? ಇದೇ ನೋಡ್ರಿ ಹಂದಿನ ಹುಲಿ ಬೇಟಾಡಿರೋ ಜಾಗ. ಮಾಡಿರೋದು ಮಾಂಸ ಎಲ್ಲ ಇಲ್ಲೇ ಬಿದ್ದಿತ್ತಾ? ಊತಾಕಿದ್ದೀರಾ?
ಯಾವ್ದು ಬಗ್ದು ಹಾಂ ನೋಡಿಲಿ ನೋಡಿಲಿ ಇಲ್ಲಿಯಾ? ನೋಡಿದೆ ಇದೆ ಓಹೋ ಹೋ 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 ಅಲ್ಲಿ ಮೂತಿ ಅದು ಅಂದಿದು ಬಾಯಿ ಪಾಡ್ಸಿದು. ಇದೆಲ್ಲ ಕರಳು ಇದೆಲ್ಲ ಕರಳು. ಹಾಂ ಅದು ಕರಳು ದಪ್ಪ ಆಯ್ತು ತಿಂದ್ಬಿಟ್ಟವೆ ನಾಯಿಗಳೇನೋ ಆ ಕಡೆಯಿಂದ ಬಂದಿರೋದು. ಆ ಕಡೆಯಿಂದ ಅಟ್ಟಿಸ್ಕೊ ಬಂದಿರೋದು. ಬಂದಿರೋದು ಒಂದು ಮಾತ್ರ ಇಷ್ಟೇ ಥರದ ಸಿಕ್ಕಿರೋದು ಅಂತ ದೊಡ್ಡ ಹಂದಿಯಲ್ಲ, ಚಿಕ್ಕದೆ ಚಿಕ್ಕಂದಿ ಬಾಕಿವೆಲ್ಲ ಈ ಕಡೆಗೆ ಎದ್ಬಿಟ್ಟವೆ. ಒಂದು ಸಿಕ್ಬಿಟ್ಟದೆ, ಇಲ್ಲೆಲ್ಲ ಚಳಪಿಲಿ ಆಗಿತ್ತು. ಅಲ್ಲಿ ನೋಡಿ ಅಜ್ಜೆ ಇನ್ನೂ ಇದೆ, ಅಷ್ಟು ಮಳೆ ಊದಿದ್ರು ಅದ್ರ ಅಜ್ಜೆ ನೋಡಿ. ಇದು ಹಿಂದ್ಗಡೆ ಇದು ಉಗುರುಗಳು 1 2 3 4 5 ಇಲ್ಲಿ ನೋಡಿ ಒಂದು ಅಜ್ಜೆ ನೋಡಿ ಇಷ್ಟ. ನೋಡಿ ಇಲ್ಲೊಂದು ಅಜ್ಜೆ, ನೋಡಿ ಇಲ್ಲೊಂದು ಅಜ್ಜೆ. 4 ಇಂಚು ಬರಲ್ಲ, 4 ಇಂಚು ಜಾಸ್ತಿ ಬರ್ತದೆ. ಇನ್ನೇನು ನೋಡ 1 ಕರೆಕ್ಟಾಗಿ 1 3 4 ಇಂಚು ಕರೆಕ್ಟಾಗಿ 4 ಇಂಚು ಬರ್ತದೆ. 4 ಅಲ್ವಾ? ಈಗೀಗ ನೋಡಿಲಿ 5 ಇಂಚೇ ಬರ್ತದೆ. ಅದು ನೋಡಿ ಇಷ್ಟು ಅಗಲ ಇದೆ. ನೋಡಿಲಿ ಇಷ್ಟು ಅಗಲ ಬರ್ತದೆ, ಹೆಚ್ಚು ಕಮ್ಮಿ 5 ಬೆರಳು ಹೀಗೆ ಬಿದ್ದದೆ. ಇಲ್ಲೆಲ್ಲ ಬಿದ್ದಿತ್ತು ಅಜ್ಜೆ ನೋಡಿ, ಇಲ್ಲೆಲ್ಲ ಅಲ್ಲಿವರೆಗೆ ಅಲ್ಲಿಂದು ಬಿದ್ದಿತ್ತು. ಇಲ್ಲಿ ಹುಲಿ ಬೇಟೆ ಆಡಿರೋದು. ನಾವು ಕ್ಯಾಂಪ್ ಹಾಕಿದ್ದು ನೋಡಿ ಅಲ್ಲೊಂದು ಮರ ಕಾಣಿಸ್ತಾ ಇದೆಯಲ್ಲ, ಒಣಗಿರೋ ಮರ, ಅದ್ರ ಪಕ್ಕನೇ ನಾವು ಕ್ಯಾಂಪ್ ಹಾಕೊಂಡಿದ್ದು. ನಾವು ಮತ್ತೆ ನಮ್ಮ ರೈತರು ಇವ್ರು ಇದ್ರಲ್ಲ, ನಾವು ಸೌಂಡ್ ಕೇಳಿಸ್ಕೊತಿದ್ದು ಅಲ್ಲಿಂದ ಅಲ್ಲೆಲ್ಲೋ ಕೂಗ್ತಾ ಇದೆ ಅಂದ್ಬಿಟ್ಟು ಸೌಂಡ್ ಕೇಳಿಸ್ಕೊತಾ ಇದ್ವಿ. ಬಟ್ ಅದು ಹಾಗೇ ಬಂದು ಇಲ್ಲೊಂದು ಮರ ಕಾಣಿಸ್ತಾ ಇದೆ ನೋಡಿ, ಅಲ್ಲಿಂದ ಈ ಕಡೆಗೆ ಬಂದಿದೆ. ಹಂದಿಗಳು ಸಿಕ್ಕಾಪಟ್ಟೆ ಇದ್ವು ಅಂತ ಇಲ್ಲಿ ಅದನ್ನು ಅಟ್ಟಿಸ್ಕೊ ಬಂದಿದೆ. ಯಾವುದೋ ಒಂದು ಹಂದಿಯೇನೋ ಸಿಕ್ಕಿದೆ, ಅದನ್ನು ಫೈನಲ್ ಬೇಟೆ ಆಡಿರೋದು ಈ ಜಾಗದಲ್ಲಿ. ಇನ್ನು ಸ್ವಲ್ಪ ದೂರ ಹೋದರೆ ಇದೇ ಊರು, ಇಲ್ಲೇ ದನಗಳು ಎಲ್ಲ ಇದ್ವಂತೆ. ಬಟ್ ಅಲ್ಲಿಗೆ ಹೋಗಲಿಲ್ಲ. ಸೊ ಆಗಿದ್ರು ಇಲ್ಲಿನ ಜನಗಳಾಗಲಿ ರೈತರಾಗಲಿ ತುಂಬ ಹುಷಾರಾಗಿರಬೇಕು ರಾತ್ರಿ ಹೊತ್ತು. ನಾನು ಅಂದ್ಕೊಂಡಿರಲಿಲ್ಲ ಕಾಡಲ್ಲಿರುತ್ತೆ ಹುಲಿ, ಊರಿಗೆ ಬರಲ್ಲ ಅಂತ. ಬಟ್ ಇವಾಗ ನೋಡಿದ್ರೆ ಫಸ್ಟ್ ಟೈಮು ಇಷ್ಟು ಹತ್ರಕ್ಕೆ ಬಂದು ತಿನ್ಕೊಂಡೋಗಿರೋದು. ಇದೇ ಹೊಲದಲ್ಲಿ ಆಗಿರೋದು. ಅದುವೇ ಆನೆ ಸಾಯಿಸ್ತದೆ ಇದೇ ಹೊಲದಲ್ಲಿ. ಯಾರನ್ನ? ಜಡರುದ್ರನ್ನ. ಹಾಂ ಇದೇ ಹೊಲದಲ್ಲಿ ಕನ್ನಡ ಇದೆ. ಆವತ್ತು ತೋರಿಸ್ತಿರಲ್ಲ ಯಾರನ್ನ ಹೊಡೆದ್ಬಿಡ್ತು ಅಂತ. ಒಣಮರ ಇಲ್ವಾ, ಮರದಿಂದ ಮುಂದೆ ಒಂಚೂರು ಇದೇ ಹೊಲ ಅಷ್ಟೇ. ಇವನ ಹೊಲದಲ್ಲೇ ಸಾಯಿಸಿರೋದು ಅವನ್ನ. ಇವನ ಹೊಲದಲ್ಲಿ ಇದೇ ಹೊಲದಲ್ಲಿ ಅಲ್ಲಿ ನೋಡಿದ್ಮೇಲೆ ಈಗ ಬಿಳಿ ಸೊಲ್ಟು ಅಣ್ಣನ ಮಗನ ಆನೆ ಹೊಡೆದಿರೋದು ಇಲ್ಲಿ. ಅಲ್ಲಿ ಆನೆ ಹೊಡೆದಿರೋದಂದ್ರೆ ನಾವು ಅಯ್ಯೋ ಶಿವ ಆ ಬೈರೂಪ ಮಾಡಿ ನೋಡಿದ್ರೆ ಬೇಡಪ್ಪ, ಊತ್ಬಿಟ್ಟಿತ್ತು ಬಾಗದು ಬುರುಡೆ ನಾವು ಒಳ ಕಾಟು ಹೊಂಗ್ಬಿಟ್ಟಿತ್ತು. ಹೆಂಗ್ ಗೊತ್ತಾಯ್ತು ಇಲ್ಲಿಗೆ ಬಂದದೆ ಅಂತಂದ್ರೆ ಜೋಳದ ಮೂಟೆ ಎಲ್ಲ ಇಲ್ಲೇ ಇತ್ತು. ಜೋಳದ ಮೂಟೆ ಅವೇನು ಮಾಡ್ದ, ಟ್ಯಾಕ್ಟ್ರಿಗೆ ತುಂಬಕ್ಕೆ ಅಂದ್ಬಿಟ್ಟು ಬಂದ. ತುಂಬಕ್ಕೆ ಬಂದು ನನ್ನ ಫೋನ್ ಮಾಡ್ಬಿಟ್ಟು ನನ್ನ ಕರೆಸ್ದ, ಇದು ನೋಡು ಬಾ ಏನು ಅಜ್ಜೆ ಅಂತ. ಆವಾಗ ನಾನು ನೋಡ್ಬಿಟ್ಟು ಇದು ಹುಲಿ ಅಜ್ಜೆ. ಆಮೇಲೆ ನಾನು ಇದು ಆ ಪೆನ್ನಿನ ಮಡಿಗೆ ಅಳತೆ ನೋಡಿದೆ. ಇದು ಹೆಚ್ಚು ಕಮ್ಮಿ ಚಿರತೆ ಅಜ್ಜೆ ಇಷ್ಟು ದಪ್ಪ ಬರಲ್ಲ ಅಂತ ನಂದೊಂದು ಗೆಸ್ ಆಯಿತು. ಹುಲಿ ಅಜ್ಜೆ ಇರಬೇಕು ಅಂದ್ಬಿಟ್ಟವ. ಆಮೇಲೆ ಮಾಡಿದೆ ಫಾರೆಸ್ಟ್ನವ್ರಿಗೆ ಫೋನ್ ಮಾಡಿದೆ. ನಿನ್ನ ನಂಬರ್ ಇದು, ನಿನಗೂ ಫೋನ್ ಮಾಡೋಣ. ಫಾರೆಸ್ಟ್ನವ್ರಿಗೆ ಫೋನ್ ಮಾಡಿದೆ. ಅವರು ಆಮೇಲೆ ಬಂದರು. ಆ ಬರೋವಷ್ಟೊತ್ತಿಗೆ ಆಮೇಲೆ ಮುಂದೆ ತುಂಬ್ಕೊಂಡು ಹೋಗ್ತಿದ್ನಲ್ಲ, ಅಲ್ಲಿ ಹುಲಿ ಇಲ್ಲ ಹಂದಿ ಬಿದ್ದಿತ್ತು. ಆಮೇಲೆ ಪುನಃ ಕರೆದ, ನಾನು ಇಲ್ಲೇ ಇದ್ದೆ. ಪುನಃ ಕರೆದ, ಹಂದಿ ಬಿದ್ದದ ನೋಡು ಬೈಲಿ ಅಂತ. ಆಮೇಲೆ ನೋಡಿದಾಗ ಪುನಃ ಫೋನ್ ಮಾಡ್ದೆ. ಅವ್ರು ಆಮೇಲೆ ಬಂದು ಅವ್ರು ಬಗ್ಗಿಸ್ಬಿಟ್ಟು ಊತ ಹಾಕ್ಬಿಟ್ಟು ಹೋದ್ರು. ಇನ್ನೊಂದು ದಿನ ಬಂದರೆ ಬೋನ್ ಮಡಗ್ತೀವಿ ಏಳು ಅಂತ ಅವ್ನಿಗೆ ಹೇಳ್ಬಿಟ್ಟು ಹೋದ್ರು. ಮೂಟೆ ಎತ್ತಕ್ಕೆ ಬಂದಾಗ ಜೋಳದ ಮೂಟೆನ ಕಾವಲಿಗೆ ಬಂದಿದ್ರೆ ಅವನ್ನೇ ಅಟ್ಯಾಕ್ ಆಗೋದು. ಇನ್ನೇನು ಮತ್ತೆ ಕಾವಲಿಗೆ ಏನಾದರೂ ಬಂದಿದ್ರೆ ಜೋಳದ ಮೂಟೆ ಅದೇ ಅಂದ್ಬಿಟ್ಟು ಇಲ್ಲೇನು ಪಕ್ಕದಲ್ಲಿ ನೋಡಿ ಇಲ್ಲಿ ಮಲಗಿದ್ರು ಗೊತ್ತಾಯ್ತಿರ್ಲಿಲ್ಲ. ಇಲ್ಲೆಲ್ಲಿ ಗೊತ್ತಾದ್ದು ಮನೆ ಕಂಡ್ರೆ ಹುಲಿ ಎಲ್ಲಿ ಕಂಡದು. ಅವನು ಬೆಳಗ್ಗೆನಾಗಲೇ ಆಮೇಲೆ ಅವನ್ನ ಆಗುವ ಬೆಳಗ್ಗೆ ಅಷ್ಟೊತ್ತಿಗೆ ಬಂದವನೆ. ಇದು ಹೆಚ್ಚು ಕಮ್ಮಿ ಬೆಳಗಿನ ಟೈಮ್ಲೇ ಆಗಿರೋದು. ಯಾಕಂತಂದರೆ ರಕ್ತ ಗಿಕ್ತವೆಲ್ಲ ಇದಾಗಿತ್ತು, ಅಷ್ಟು ಹಾರಿರ್ಲಿಲ್ಲ. ನಾನು ಸರಿಯಾಗಿ ಇದನ್ನು ಕೂತಿರ್ಲಿಲ್ಲ. ಫ್ರೆಶ್ ಆಗಿತ್ತು ಆ ಒಂದು ಇದು ಹಂದಿ. ಅಷ್ಟು ಸ್ಮೆಲ್ಲು ಬಂದಿರಲಿಲ್ಲ. ಹಾಗಾದರೆ ನೊಣಗಳು ಕೂತಿರ್ಲಿಲ್ಲ. ನಾವು ಬಂದ ಮೇಲೆ ಅದು ಇದಾದ್ದು ಹಾಗೆ ಕಟ್ಟು ಮಾಡ್ದಾಗಿತ್ತು. ನಾವು ಬಂದು ನೋಡಿದಾಗ ಸೌಂಡ್ ಕೇಳ್ತಾ ಇದ್ವಲ್ಲ, ಅಲ್ಲಿಂದ ಅಟ್ಟಿಸ್ಕೊಂಡು ಆ ಕಡೆಯಿಂದ ಬಂದದ. ಈ ಕಡೆಗೆ ಇಲ್ಲಿ ಓಡಾಡಿ ಇಲ್ಲಿ ಎತ್ಕೊಂಡೋಗಿ ಎಲ್ಲನ ಪೂರ್ತಿ ತಿಂತ, ಎಲ್ಲೇ ಏನಾಯ್ತು ಪೂರ್ತಿ ತಿಂದ್ಬಿಟ್ಟಿತ್ತು. ಅಲ್ಲಿ ಮೂತಿ ಇಷ್ಟುದ್ದ ಸಿಕ್ತು, ಕರಳನೆಲ್ಲ ಇಟ್ಬಿಟ್ಟಿತ್ತು. ಇಲ್ಲೇ ಊರು. ಇಲ್ಲಿ ನೋಡ್ರಿ, ಅಲ್ಲಿ ಹಿಂದೆ ಕಾಣಿಸ್ತಾ ಇದೆಯಲ್ಲ ಅದೇ ಊರು. ಇಲ್ಲಿಗೆ ಬಂದಿದೆ ಹುಲಿ. 100 ಮೀಟ್ರ್ ಅಷ್ಟೇ, 100 ಮೀಟ್ರ್. ಇದೇ ಫಸ್ಟ್ ಅನ್ಸುತ್ತೆ ಹುಲಿ ಇಷ್ಟು ಹತ್ರ ಬಂದಿರೋದು. ಇದೇ ಫಸ್ಟ್ ಹುಲಿ ಬಂದು ಇಲ್ಲಿ ಹಿಡ್ದಿರೋದು ಇದೇ ಫಸ್ಟ್. ಈಗ ಬಿಟ್ಟಾಗ ಕಣ್ಣು ಪಳ ಅಂತಿತ್ತು. ನಾನೇನು ಮಾಡಿದೆ, ಇವ್ರನ್ನೆಲ್ಲ ಕರ್ಕೊಂಡು
ಹಿಡ್ಗ್ರ ಒಳಗೆ ಕೆಳಗೆ ಇಳಿಗ್ರ ಅಂದ್ಬಿಟ್ಟು ಹಾಲು ಮರ ಅದಲ್ಲ, ಹಾಲು ಮರದಿಂದ ಕೆಳಗೆ ಇಳಿದ್ರು. ಕೆಳಗೆ ಇಳ್ಬಿಟ್ಟು ಬೆಳ್ಕೊಂಡಿತ್ತು. ನಾನು ಕೆಳಗೆ ಇಳ್ಬಿಟ್ಟು ಮೊದಲನೇ ಕೊಂಡಿಗೆ ಹೋಗ್ಬೇಕು, ಅಲ್ಲಿಂದ ಬಂದು ಆ ಮ್ಯಾಗಲ್ ಕಟ್ಟಲ್ಲಿ ಬಂದು ಕುತ್ಕೊಳ್ಳಲ್ಲ. ಏನು ಅದೇ ಹುಲಿ ಪಟ್ ನಾವೇನಾದ್ರೂ 7-8 ಸೀಟ್ ಇದ್ದು ಪಟ್ಟಣ ಬಂದು ಕೂತ್ಕೋತು. ಇವರೆಲ್ಲ ನನ್ನೇ ಬಿಟ್ಬಿಟ್ಟದೆ ಎದ್ದು ಓಡೇ ಬಂದ್ಬಿಟ್ರು. ಆಮೇಲೆ ನಾನೇನು ಮಾಡ್ದೆ, ನಾನು ಧೈರ್ಯವಾಗಿ ಅಲ್ಲೇ ನಿಂತ್ಕೊಂಡಿದ್ದೆ. ನಂತ ಇದಿತ್ತು ಅದು ಲೈಟ್ರು ಇಟ್ಕೊಂಡು ಒಂದು ಇದು ಕಣಗಿತ್ತು ಅದು ಬೆಂಕಿ ಇದು ಮಾಡೋಕ್ಕೆ ಕಸೋಕ್ಕೆ. ಆಗ ಅದನ್ನ ಕಸ್ಕೊಳವ ಸುಮ್ಮನೆ ನಿಂತ್ಕೊಂಡು ನಿಧಾನವಾಗಿ ಹಿಂದಕ್ಕೆ ಬಂದು ಆಮೇಲೆ ಬಂದು ಪೋಳಿ ಹತ್ಕೊಳವ ನಾವು ಹೀಗೆ. ಆಮೇಲೆ ಬಂದು ಊರು ಕಾವಲಿಗೆ ಯಾರು ಬರಲಿಲ್ಲ, ಎಲ್ಲ ಊರಿಗೆ ಬಂದ್ಬಿಟ್ಟು. ಅವತ್ತು ಮಲಗನೇ ಇಲ್ಲ ಮನೇಲಿ ಗುಳ್ಳಲಿ. ಊರಿಗೆ ಬಂದ್ಬಿಟ್ಟು ಬೆಳಗ್ಗೆ ಎದ್ದು ನೋಡ್ತೀವಿ ಹಂದಿ ಪೂರ್ತಿ ಜೋಳನೆಲ್ಲ ಎತ್ಬಿಡ್ತು. ಎಲ್ಲರಲ್ಲೂ ಡುಂಡಿಗೆ ಎತ್ಬಿಡ್ತು ಹಂದಿ. ಅಷ್ಟು ಆಗೋಯ್ತು ಅವತ್ತು. ರಾತ್ರಿ ಹುಲಿ ಜೊತೆಗೆ ಒಂದು ಒಂಟಿ ಸಲಗ ಕೂಡ ಬಂದಿತ್ತು. ಅದನ್ನು ಈ ವಿಡಿಯೋಗೆ ಸೇರಿಸಿಲ್ಲ, ಯಾಕಂದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ, ಒಂಟಿ ಸಲಗದ ವಿಡಿಯೋ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು ಯಾವ ಊರು ಯಾವ ಲೊಕೇಶನ್ ಅಂದ್ಬಿಟ್ಟು ತುಂಬ ಜನ ಕೇಳ್ತಾಯಿದ್ರಿ. ಸೊ ಅದನ್ನೆಲ್ಲ ವೀಡಿಯೋ ಮಾಡಿ ನಮ್ಮ ಅವತಾರ್ ಶಿವ ವ್ಲಾಗ್ ಚಾನಲ್ಗೆ ಹಾಕಿದ್ದೀನಿ, ಅಲ್ಲಿ ಹೋಗಿ ನೋಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆ ಚಾನಲನ್ನು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ವಿಡಿಯೋ ನೋಡಿ. ಓಕೆ, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಒಂಟಿ ಸಲಗದ ಜೊತೆ. ಓಡ್ ಬಳಸು.